ಎಲ್ಲರಿಗೂ ನಮಸ್ಕಾರ. ಇದು ನಾಳೆ ಎಕ್ಸಾಮ್ಗೆ ಮ್ಯಾಥಮೆಟಿಕ್ಸ್ 3 ಸ್ಟ್ರೀಮ್ ಮಾತ್ರ, BMT 101 ಮಾತ್ರ. ಇದು ಪಕ್ಕ ಬಂದೇ ಬರುತ್ತೆ ಕ್ವಶನ್. 70 ಇಷ್ಟು ಓದಿದ್ರೆ ನೀವು 70 ಮಾರ್ಕ್ಸ್ ಪ್ಲಸ್ ಸ್ಕೋರ್ ಮಾಡ್ಬೋದು. ನೀವು ಈಸಿಯಾಗಿ 70 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಎಲ್ಲ ಕ್ವಶನ್ ಪೇಪರ್ ಅನಲೈಸ್ ಮಾಡಿ ಫಿಕ್ಸ್ಡ್ ಕ್ವಶನ್ಸ್ ಹಾಕಿದ್ದೀನಿ. ಪಕ್ಕ ಫಿಕ್ಸ್ ಕ್ವಶನ್ ಬರುತ್ತೆ. ಫಿಕ್ಸ್ ಕ್ವಶನ್ಸ್ ಹಾಕಿದ್ದೀನಿ. ಇಷ್ಟು ಹೋದರೆ ಸಾಕಾಗುತ್ತೆ ನೀವು ನಾಳೆ ಪಾಸ್ ಆಗಬೇಕು ಅಂದರೆ. ಮ್ಯಾಥಮೆಟಿಕ್ಸ್ ಫಾರ್ 3 ಸ್ಟ್ರೀಮ್ ಮಾಡ್ಯೂಲ್ 1 ಬೇಡ. ಮಾಡ್ಯೂಲ್ 1ನಲ್ಲಿ ಯೂಶುವಲ್ ನೊಟೇಷನ್, ಪ್ರೂವ್ ದಟ್ tan π ಇಸ್ ಈಕ್ವಲ್ಸ್ ಟು r. ಇದು ಪಕ್ಕ ಫಿಕ್ಸ್ ಕ್ವಶನ್ ಬಂದೇ ಬರುತ್ತೆ. ಇದು ಪಕ್ಕ ಫಿಕ್ಸ್ ಕ್ವಶನು. ಫೈಂಡ್ ದ ಆ್ಯಂಗಲ್ಸ್ ಆಫ್ ಇಂಟ್ರಾಕ್ಷನ್ ಫಾಲೋಯಿಂಗ್ ಕರ್ವ್ಸ್. ಈ ಮೂರರಲ್ಲಿ ಬರ್ಬೋದು, ಪಕ್ಕ ಬರ್ಬೋದು. ಅಂದರೆ ಈ ಕ್ವಶನ್ ಇಲ್ಲ ಅಂದರೆ ಈ ಕ್ವಶನ್ ಖಂಡಿತ ಬಂದೇ ಬರುತ್ತೋ. ಇದು ಮೇಕಪ್ ಎಕ್ಸಾಮಲ್ಲಿ ಕೇಳಿದರು. ಇದು ಡೌಟ್ 50% ಇದು ಬಂದರೂ ಬರ್ಬೋದು. ಇವೆರಡು ಪ್ರಾಕ್ಟೀಸ್ ಮಾಡಿದ್ರೆ ಪಕ್ಕ ಈ ಮಾಡ್ಯೂಲಲ್ಲಿ ನೀವು ಖಂಡಿತ 14 ಮಾರ್ಕ್ಸ್ ಕಳಿಸ್ಬೋದು. 14 ಮಾರ್ಕ್ಸ್ ಪಕ್ಕ ಈ ಮಾಡ್ಯೂಲಲ್ಲಿ ತೆಗಿಬೋದು ನೀವು. ಈ ಕ್ವಶನ್ ಅಂತೂ ಪಕ್ಕ ಬಂದೇ ಬರುತ್ತೆ. ಇದರಲ್ಲಿ ಇವೆರಡರಲ್ಲೂ ಒಂದು ಪಕ್ಕ ಬರುತ್ತೆ. ಆದರೂ ನಿಮ್ಮ ಸೇಫರ್ ಸೈಡ್ಗೋಸ್ಕರ ಇದು ಸೆಕೆಂಡ್ ಒಂದು ಕೂಡ ಓದಿಕ್ಕಿರಿ. ಇದು ಕೂಡ 14 ಮಾರ್ಕ್ಸ್. ಈ ಮಾಡ್ಯೂಲಲ್ಲಿ 14 ಮಾರ್ಕ್ಸ್ ಬರುತ್ತೆ. 14 ಮಾರ್ಕ್ಸ್ ಈ ಮಾಡ್ಯೂಲಲ್ಲಿ ಪಕ್ಕ ಬಂದೇ ಬರುತ್ತೆ. ಮಾಡ್ಯೂಲ್ 2. ಇವಾಗ ಮಾಡ್ಯೂಲ್ 2 ಅಲ್ಲಿ ನೀವು 14 ಇದರಲ್ಲಿ ಒಂದರಲ್ಲಿ 7 ಮಾರ್ಕ್ಸ್ ಇಲ್ಲಿ ನೋಡ್ಬೋದು. ನೀವು 7 ಮಾರ್ಕ್ಸ್ ಇದೆ, ಒಂದು 7 ಮಾರ್ಕ್ಸ್ ಇದೆ, ಒಂದು 14 ಮಾರ್ಕ್ಸು ಇದೆ ನಿಮಗೆ. ಈ ಥರ್ಡ್ ಕ್ವಶನ್ ಅಟೆಂಡ್ ಮಾಡಿದ್ರೆ ನಿಮಗೆ 7 ಮಾರ್ಕ್ಸ್ ಬರುತ್ತೆ. ಸಿ ನೀವೆಲ್ಲ ಗೊತ್ತು ನನಗೆ. ನಾನು ಸಿಯಲ್ಲಿ ಓದಿ ಬಂದಿರೋದು. ನೀವು ಹೆಂಗೆ ಥಿಂಕ್ ಮಾಡ್ತೀನಿ ಅಂತ. ಆಲ್ರೆಡಿ ಈ 1, 2, 3, 4 ಕ್ವಶನ್ ಇದೆಯಲ್ಲ, ಈ 4 ಕ್ವಶನಲ್ಲಿ ನೀವು ಪಕ್ಕ ಯಾವುದನ್ನು ಒಂದು ಪಕ್ಕ ಬಂದೇ ಬರುತ್ತೆ. ಇದರಲ್ಲಿ 7 ಮಾರ್ಕ್ಸ್ ಬರುತ್ತೆ. ಇದು ಪಕ್ಕ. ಇದರಲ್ಲಿ ಇದು 1, 2, 3, ಈ 3ರಲ್ಲಿ ಒಂದು ಪಕ್ಕ ಬಂದೇ ಬರುತ್ತೆ. 7 2 14 ಮಾರ್ಕ್ಸ್ ಆಗುತ್ತೆ. ಇದರಲ್ಲಿ 14 ಬರುತ್ತೆ ನಿಮಗೆ, ಪಕ್ಕ 14 ಮಾರ್ಕ್ಸ್ ಬರುತ್ತೆ. ಇದು ಯಾರು ಪಾಸ್ ಆಗಬೇಕು ಅಂತಿದ್ದೀರ ಅವ್ರಿಗೆ ಮಾತ್ರ ಈ ವಿಡಿಯೋ. ಇವಾಗ ಮಾಡ್ಯೂಲ್ 2 ಅಲ್ಲಿ ಬರೀ 7 ಮಾರ್ಕ್ಸ್. ನನಗೆ ಎಲ್ಲ ಮಾಡ್ಯೂಲಲ್ಲಿ ಒಂದೊಂದು ಓದ್ತೀನಿ ಅನ್ನೋರು ಮಾತ್ರ ಇದು 7 ಮಾರ್ಕ್ಸ್ ಪಕ್ಕ ಬಂದೇ ಬರುತ್ತೆ. ಈಗ ಒಂದು ಕ್ವಶನ್, ಇವೆರಡರಲ್ಲಿ ಒಂದು ಕ್ವಶನ್ ಪಕ್ಕ ಗೆಲ್ತಾರೆ ನೋಡಿ. ಈ ಸೇಮ್ ಈ ಈಕ್ವೇಷನ್ ಕೊಟ್ಬಿಟ್ಟು x⁴ ಕೇಳ್ಬೋದು, x⁴ ಕೇಳ್ಬೋದು. ಆಯಿತಾ, ಇದನ್ನ ನೋಡ್ಕೊಂಡಿರಬೇಕು. ನಿಮ್ಗೆ ಇದರ ಆನ್ಸರ್ಸು ಬೇಕಾದರೆ ಕಮೆಂಟ್ ಮಾಡಿ ಕೆಳಗಡೆ. ಈ ಕ್ವಶನ್ ಕೇಳ್ಬೋದು. ಈ ಕ್ವಶನ್ ಮೇಕಪ್ ಎಕ್ಸಾಮಲ್ಲಿ ಕೇಳಿದ್ದಾರೆ, ಬಟ್ ಬರ್ಬೋದು, ಚಾನ್ಸಸ್ ಇದೆ. ಇದು ಪಕ್ಕ ಬರುತ್ತೆ. ಈ ಕ್ವಶನ್ ಓದಿರಿ, ಪಕ್ಕ ಬರುತ್ತೆ. 7 ಮಾರ್ಕ್ಸು. ಈ ಕ್ವಶನ್ ಬಂದೇ ಬರುತ್ತೆ ಮಾಡ್ಯೂಲ್ 2 ಅಲ್ಲಿ. ಇದು 7 ಮಾರ್ಕ್ಸ್ ಯಾರಿಗೆ ಬೇಕು ಅವ್ರು ಮಾತ್ರ ಈ ಪಾರ್ಟ್ ಓದಿ. 14 ಮಾರ್ಕ್ಸ್ ಯಾರಿಗೆ ಬೇಕು ಈ 4th ಒಂದು ಓದಿ. 4th ಒಂದು A ಮತ್ತು 4th ಒಂದು B. 14 ಮಾರ್ಕ್ಸ್ ಯಾರಿಗೆ ಬೇಕು ಅವ್ರು ಓದಿ. ಇವಾಗ ಮಾಡ್ಯೂಲ್ 2 ಹೋದರೆ ಸೆಕೆಂಡ್ ಮಾಡ್ಯೂಲಲ್ಲಿ ಈ ಕ್ವಶನು ಈಸಿ ಇದೆ. ಈ ಒಂದು ಕ್ವಶನ್ ಮಾಡಿದ್ರೆ ನೀವು ಎಲ್ಲ ಕ್ವಶನ್ ಮಾಡ್ಬೋದು. ಸಿಂಪಲ್ ಕ್ವಶನ್ ಇರುತ್ತೆ. ಒಂದು ಕ್ವಶನ್ ಮಾಡಿದ್ರೆ ಸಾಕು, ಎಲ್ಲ ಕ್ವಶನ್ನು ಮಾಡ್ಬೋದು. ಈಸಿ ಕ್ವಶನ್ಸ್ ಇವೆಲ್ಲ, ಫುಲ್ ಡೆಡ್ ಈಸಿ. ಇದು ಈಸಿ. ಒಂದು ಕ್ವಶನ್ ಮಾಡಿದ್ರೆ ಇವೆಲ್ಲ ಮಾಡ್ಬೋದು. ನಿಮಗೆ ಫಾರ್ಮುಲಾ ಬುಕ್ಕು ಅಲ್ಲೇ ಇರುತ್ತೆ. ಫಾರ್ಮುಲಾ ಬುಕ್ ನೋಡಿಕೊಂಡು ಆರಾಮಾಗಿ ಬಿಡಿಸ್ಕೊಂಡೋಗಿ ಈಸಿಯಾಗಿ ಮಾಡ್ಬೋದು ಸ್ಕೋರ್. ಈ ಮಾಡ್ಯೂಲಲ್ಲಿ 14 ಮಾರ್ಕ್ಸ್ ಆಯಿತು. 14 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಮಾಡ್ಯೂಲ್ 3 ಬಂದರೆ, ಮಾಡ್ಯೂಲ್ 3 ಈ 3ರಲ್ಲಿ ಒಂದು ಪಕ್ಕ ಬಂದೇ ಬರುತ್ತೆ. ಒಂದು ಕ್ವಶನ್ನು ಪಕ್ಕ ಬಂದೇ ಬರುತ್ತೆ. ಇದರಲ್ಲಿ ಪಕ್ಕ ಒಂದು ಕ್ವಶನ್ ಅದು ಯಾವುದು 3 ಓದೋಕ್ಕಾಗಿಲ್ಲ ಅನ್ನೋರಿಗೆ ಇದರಲ್ಲಿ ಏನು ಇಲ್ಲ. ಇವೆರಡು ಓದಿ. ಇವೆರಡರಲ್ಲಿ ಒಂದು ಬರ್ಬೋದು. ಇದು ಕೇಳ್ತಾರೆ, ಬಟ್ ರೇರಾಗಿ ಕೇಳ್ತಿರ್ತಾರೆ ನೋಡಿ. ಯಾವ್ದಾದ್ರು ಕೂಡ ಟ್ರೈ ಮಾಡಿ, 3 ಮಾಡೋಕ್ಕೆ ಟ್ರೈ ಮಾಡಿ. ಒಂದು ಕ್ವಶನ್ ಬರುತ್ತೆ ಇದರಲ್ಲಿ. 6 ಮಾರ್ಕ್ಸ್ ಈ ಕ್ವಶನ್ ಇರುತ್ತೆ. ಇದು ಪಕ್ಕ ಆಫ್ ಕ್ವಶನ್. ಇದು ಓದಿ ನೀವು. ಇದರಲ್ಲಿ 2 ಈಕ್ವೇಷನ್ಸ್ ಇದೇ ಕ್ವಶನ್ ಕೊಡ್ತಾರೆ ನಾಳೆ ಪಕ್ಕ. ಈ ಎಕ್ಸಾಮಲ್ಲಿ ಇದೇ ಕ್ವಶನ್ ಗ್ಯಾರಂಟಿ ಕೊಟ್ಟೇ ಕೊಡ್ತಾರೆ. ಇದು 7 ಮಾರ್ಕ್ಸ್. ಬಟ್ ಇದು ಕೇಳ್ತಾರೆ, ಒಂದೊಂದು ಸರಿ ಕೇಳ್ತಾರೆ. ಬಟ್ ಇದನ್ನು ಏನು ಓದಕ್ಕೆ ಹೋಗ್ಬೇಡಿ, ಇದು ಬರೋದೇ ಇಲ್ಲ.
ಮೇಕಪ್ ಎಕ್ಸಾಮಲ್ಲೆಲ್ಲ ಕೇಳ್ತಾರೆ. ಈ ಎಕ್ಸಾಮಲ್ಲೆಲ್ಲ ಕೇಳೋಕ್ಕೆ ಹೋಗಲ್ಲ ಇವರು. 7 ಮಾರ್ಕ್ಸ್ ಬಂತು. ಈ ಕ್ವಶನ್ ಓದಿದ್ರೆ ನಿಮ್ಗೆ ಪಕ್ಕಾ ನಾಳೆ ಎಕ್ಸಾಮಲ್ಲಿ ಬಂದೇ ಬರುತ್ತೆ. 7 ಮಾರ್ಕ್ಸ್ ಇದು. ಮತ್ತು ಇನ್ನೊಂದು ಈ ಕ್ವಶನ್, ಇದರಲ್ಲಿ 2 ಕ್ವಶನ್ ಇದೆ. ಸಿ ಯಲ್ಲಿ ಇನ್ನೊಂದು ಕ್ವಶನ್ ಇದೆ, ಬಟ್ ಇಲ್ಲಿ ಆ್ಯಡ್ ಮಾಡಿಲ್ಲ ಅನಿಸುತ್ತೆ. ಆ್ಯಡ್ ಮಾಡಿಲ್ಲ. ನಾನು ಇನ್ನೊಂದು ವಿಡಿಯೋ ಇದೆ, ಮಾಡ್ಯೂಲ್ 3 ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಸರ್ಚ್ ಮಾಡಿ. ಈ ಕ್ವಶನ್ನು ಡೌಟ್ ಬರೋದು, ಬಟ್ ಇನ್ನೊಂದು ಕ್ವಶನ್ ಇದೆ, ಆ ಕ್ವಶನ್ ಬಂದೇ ಬರುತ್ತೆ. ಇದು ಬರ್ಬೋದು, ಇಲ್ಲ ಅದು ಬರ್ಬೋದು. ಈ ಕ್ವಶನ್ ನೋಡ್ಕೊಳ್ಳಿ ನೀವು. ಈ ಕ್ವಶನ್ ನೋಡ್ಕೊಂಬಿಡಿ ನೀಟಾಗಿ. ಈ ಕ್ವಶನ್ ನೋಡ್ಕೊಬಿಟ್ಟು ಇದು ಪಕ್ಕ ಬಂದೇ ಬರುತ್ತೆ. ಸಿ ಯಲ್ಲಿ 2 ಕ್ವಶನ್ ಇರ್ತವೆ. 2 ಈಕ್ವೇಷನ್ನು, 2 ಕ್ವಶನ್ ಇಷ್ಟೇ ಇರೋದು. ಪಕ್ಕ ಬಂದೇ ಬರುತ್ತೆ. ಈ ಮಾಡ್ಯೂಲಲ್ಲಿ 20 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಪಾಸ್ ಬೇಕು ಅನ್ನೋರಿಗೆ ಈ 2 ಫಸ್ಟ್ ಇದು ಓದಲೇಬೇಕು. ಯಾಕಂದರೆ 20 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು ನೀವು ಈ ಮಾಡ್ಯೂಲಲ್ಲಿ. ಬಟ್ ಈ ಕ್ವಶನ್ ನೋಡ್ಕೊಳ್ಳಿ, ನೀಟಾಗಿ ಕ್ವಶನ್ ಓದ್ಕೊಳ್ಳಿ ಆರಾಮಾಗಿ. ಪಕ್ಕ ಕ್ವಶನ್ ಇದ್ದಾವೆ ಇವೆಲ್ಲ. ಆರಾಮಾಗಿ ಹೋದರೆ ಈ ಮಾಡ್ಯೂಲಲ್ಲಿ 20 ಮಾರ್ಕ್ಸ್ ಆರಾಮಾಗಿ ಗಳಿಸ್ಬೋದು. ಮಾಡ್ಯೂಲ್ 4ಅಲ್ಲಿ ಯಾರ್ಯಾರು ಇಂಟಿಗ್ರೇಷನ್ ಬರುತ್ತೆ ಅವ್ರು ಇಂಟಿಗ್ರೇಷನ್ ಮಾಡಬೇಕು ಅನ್ನೋರಿಗೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಇಂಟಿಗ್ರೇಷನ್ ಮೇಲೆ ಕ್ವಶನ್ಸ್ ಬೇಕು ಅಂದರೆ ಇದು ಜಸ್ಟ್ ಯಾರು ಪಾಸ್ ಆಗಬೇಕು ಅಂದ್ಕೊಂಡವ್ರಿಗೆ ಮಾತ್ರ ಈ ವಿಡಿಯೋ. ಇದರಲ್ಲಿ ಇದೇ ಥರ ಬೇರೆ ಕ್ವಶನ್ಸ್ ಕೇಳ್ತಾರೆ, ಬಟ್ ಆನ್ಸರ್ ಒಂದೇ ಇರುತ್ತೆ. ಡಿರೈವ್ ದ ರಿಲೇಷನ್ ಬಿಟ್ವೀನ್ ಬೀಟಾ ಆ್ಯಂಡ್ ಗಾಮಾ ಪಕ್ಕ ಕ್ವಶನ್ ಬಂದೇ ಬರುತ್ತೆ. ಇದು 7 ಮಾರ್ಕ್ಸ್ ಇರುತ್ತೆ. ಪಕ್ಕ ಕ್ವಶನ್ ಕೇಳ್ತಾರೆ. ಇಲ್ಲಾಂದರೆ m+n ಅಂತ ಕೂಡ ಕೇಳ್ತಾರೆ. ಇದು ಕೇಳ್ತಾರೆ. ಈ ಕ್ವಶನ್ ಕೇಳ್ತಾರೆ. ನಿಮಗೆ ಕಮೆಂಟ್ ಮಾಡಿ, ಬೇಕಂದರೆ ಸೇಮ್ ಅಲ್ಲಿ ಬಿ ಅನ್ನೋ ಬರೋದು ಇದೇ ಕ್ವಶನೇ ಕೇಳ್ತಾರೆ. ಒಂದು 5-7 ಇಯರ್ಸಿಂದ ಅನಲೈಸ್ ಮಾಡಿದ್ದೀನಿ. ಇದೇ ಕ್ವಶನ್ ಬಂದೇ ಬರುತ್ತೆ. 7 ಮಾರ್ಕ್ಸ್ ಇದು ಫಿಕ್ಸು. ಇದು ಪಕ್ಕ ಫಿಕ್ಸ್ ಕ್ವಶನ್ ಆಗುತ್ತೆ. ಮಾಡ್ಯೂಲ್ 4ಅಲ್ಲಿ ಯಾಕಂದರೆ ಎ ಮತ್ತು ಬಿ ಬಂದುಬಿಟ್ಟು ಇಂಟಿಗ್ರೇಷನ್ ಪಾರ್ಟ್ ಆಗಿರುತ್ತೆ. ಅದು ಪಾಸ್ ಆಗೋರ್ಗೆ ಮಾತ್ರ ಅಲ್ಲ, ಅದು ಸ್ಕೋರ್ ಮಾಡಬೇಕಂದ್ರೆ ಅದು ಓದ್ರಿ ನೀವು. ಅದು ಸ್ಕೋರ್ ಮಾಡಿದ್ರೆ ಔಟ್ ಆಫ್ ಈ ಮಾಡ್ಯೂಲಲ್ಲಿ ಸಿಗುತ್ತೆ. ಪಾಸ್ ಆಗೋರಿಗೆ ಅದೆಲ್ಲ ಮಾಡೋಕ್ಕೆ ಕಷ್ಟ ಅನ್ನೋರಿಗೆ, ಇಂಟಿಗ್ರೇಷನ್ ಬರಲ್ಲ ಅನ್ನೋರಿಗೆ ಈ 8th B ಪಕ್ಕ ಫಿಕ್ಸ್ ಕ್ವಶನ್ ಇದ್ದೇ ಇರುತ್ತೆ. ಒಂದ್ಸರಿ ಟೆಕ್ಸ್ಟ್ ಬುಕ್ ತೆಗೆದು ಓಪನ್ ಮಾಡಿ. ಟೆಕ್ಸ್ಟ್ ಬುಕ್ ಆಗಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಅಲ್ಲಿ ಟೆಕ್ಸ್ಟ್ ಬುಕ್ ಕೂಡ ಲಿಂಕ್ ಮಾಡ್ತೀನಿ. ನನ್ನ ಹತ್ರ ಟೆಕ್ಸ್ಟ್ ಬುಕ್ ಇದೆ. ಮಾಡ್ಯೂಲ್ 4ಅಲ್ಲಿ 7 ಮಾರ್ಕ್ಸ್ ಪಕ್ಕ ಬಂದೇ ಬರುತ್ತೆ. ಈ ಕ್ವಶನ್ ಬಂದೇ ಬರುತ್ತೆ. ಮಾಡ್ಯೂಲ್ 5ಅಲ್ಲಿ ನಿಮಗೆ ಫೈಂಡ್ ಆಫ್ ಮ್ಯಾಟ್ರಿಕ್ಸ್ 9th A ಬರುತ್ತೆ, 10th A ಬರುತ್ತೆ. ಮ್ಯಾಟ್ರಿಕ್ಸ್ ಪಕ್ಕ ಓದಲೇಬೇಕು ನೀವು. ಮ್ಯಾಟ್ರಿಕ್ಸಸ್ ಹೋದರೆ ಆರಾಮಾಗಿ 7 ಮಾರ್ಕ್ಸ್ ಬರುತ್ತೆ. ಇದರಲ್ಲಿ 7 ಮಾರ್ಕ್ಸು. ಇದು ಸುಮ್ಮನೆ ಕೊಟ್ಟಿದ್ದೀನಿ ಈ ಕ್ವಶನ್ನು. ಯಾವುದೋ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ. ಇದನ್ನೇ ಪ್ರಿಫರ್ ಮಾಡೋಕ್ಕೆ ಹೋಗ್ಬಿಡಿ ನೀವು. ಎಲ್ಲದಿಂದ ಪ್ರಿಫರ್ ಮಾಡಿ, ಇದೊಂದೇ ಪ್ರಿಫರ್ ಮಾಡೋಕ್ಕೆ ಹೋಗ್ಬಿಡಿ. ಒಂದು 4-5 ಕ್ವಶನ್ ಇದೆ. ಇದ್ರ ವಿಡಿಯೋ ಬೇಕು ಅಂದರೆ ಮಾಡ್ಯೂಲ್ 5ಇಂದ ಕಮೆಂಟ್ ಮಾಡಿ, ಹಾಕ್ತೀನಿ ವಿಡಿಯೋ. ಒಂದು 5-6 ಕ್ವಶನ್ ಇದ್ದಾವೆ ಅಷ್ಟೇ. ಆ 6ಇಂದನೇ ಬರ್ತಾ ಇದೆ ಕ್ವಶನ್ ಎಲ್ಲ. ಇದು ಇಂಪಾರ್ಟೆಂಟ್ ಕ್ವಶನ್ ಏನಂತಲ್ಲ, ಬಟ್ ಹೆಡ್ಡಿಂಗ್ ಇಂಪಾರ್ಟೆಂಟ್ ಇದೆ. ಹೆಡ್ಡಿಂಗಿಂದ ಕ್ವಶನ್ ಕೊಡ್ತಾರೆ. ಇದೊಂದು ಕ್ವಶನ್ ನೀವು ಕಲಿತ್ರೆ ಎಲ್ಲ 10 ಸಮ್ ಕೊಟ್ಟರು ಕೂಡ ಈಸಿಯಾಗಿ ಮಾಡಿಬಿಡ್ತೀರ. 7 ಮಾರ್ಕ್ಸ್ ಇಲ್ಲಿ ಬಂತು. ಇದು ಗಾಸ್ ಜಾರ್ಡನ್ ಮೆಥಡು ಪಕ್ಕ ಬಂದೇ ಬರುತ್ತೆ. ಈಸಿಯೆಸ್ಟ್ ಕ್ವಶನ್ ನಾನು ಇವಾಗ ಏನು ನೋಡ್ಸಿದ್ದೀನಿ ಅವೆಲ್ಲ ಈಸಿ. 9th 10th ಮಕ್ಕಳೆಲ್ಲ ಮಾಡ್ತಾರೆ ಅಂತ ಈಸಿ ಕ್ವಶನ್ಸ್ ಕೊಟ್ಟಿರೋದು ನಾನು. ಈ ಕ್ವಶನ್ ಬಂದೇ ಬರುತ್ತೆ. ಇದು ಫುಲ್ ಡೆಡ್ ಈಸಿ ಅಂದರೆ ಡೆಡ್ ಈಸಿ. ಇದು ಮ್ಯಾಟ್ರಿಕ್ಸ್ ಸಂಬಂಧನೇ ಇಲ್ಲ ಅನಿಸುತ್ತೆ ನೀವು ಮಾಡ್ತಾಯಿದ್ರೆ. ಎಲ್ಲ ಆನ್ಸರ್ ಲಾಸ್ಟಲ್ಲಿ 1, 2, 3, 4 ಅಂತ ಬರ್ತಾ ಇರುತ್ತೆ. ಮ್ಯಾಟ್ರಿಕ್ಸಲ್ಲಿ ಬರೆಯೋದಲ್ಲ, ಏನೂ ಇಲ್ಲ. ಇದು ಈಸಿ ಕ್ವಶನ್ ಆಗಿರುತ್ತೆ. ಈಸಿ ಅಂದರೆ ಈಸಿ ಕ್ವಶನು. ಇದರಲ್ಲಿ 14 ಮಾರ್ಕ್ಸ್ ಪಕ್ಕ ಗಳಿಸ್ಬೋದು ನೀವು ಈ ಮಾಡ್ಯೂಲಲ್ಲಿ. 14 ಮಾರ್ಕ್ಸ್ ಈ ಮಾಡ್ಯೂಲಲ್ಲಿ. ಗಾಸ್ ಜಾರ್ಡನ್ ಮೆಥಡು, ಫೈಂಡ್ ದ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್, ಇವೆರಡರಲ್ಲಿ ಪಕ್ಕ 14 ಮಾರ್ಕ್ಸು. ಮಾಡ್ಯೂಲ್ 4ಅಲ್ಲಿ 7 ಮಾರ್ಕ್ಸು. ಮತ್ತು ಮಾಡ್ಯೂಲ್ 3ಅಲ್ಲಿ 20 ಮಾರ್ಕ್ಸ್ ಪಕ್ಕ ಬಂದೇ ಬರುತ್ತೆ. ನೋಡ್ಕೊಳ್ಳಿ, ಕ್ವಶನ್ ಎಲ್ಲ ನೋಡ್ಕೊಳ್ಳಿ. ಈ PDF ಬೇಕು ಅಂದರೆ ನಿಮಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಾಡ್ಯೂಲ್ 3ಅಲ್ಲಿ. ಮಾಡ್ಯೂಲ್ 2ಅಲ್ಲಿ
ನೀವು ಇದು ಓದಕ್ಕೆ ಹೋಗ್ಬಿಡಿ, ನೀವು ಸುಮ್ಮನೆ ನೋಡ್ಕೊಂಡಿರಿ ಅಷ್ಟೇ. ಅಕಸ್ಮಾತ್ ನಿಮಗೆ 14 ಮಾರ್ಕ್ಸ್ ಬೇಡ 7 ಮಾರ್ಕ್ಸ್ ಬೇಕು ಅಂದರೆ ನೋಡ್ಕೊಳ್ಳಿ ಅಷ್ಟೇ. ಅದು 14 ಮಾರ್ಕ್ಸ್ ಬೇಕು ಅಂದರೆ ಈ ಮೂರಲ್ಲಿ ಒಂದು ಬರುತ್ತೆ. ನಂಗೆ ಮ್ಯಾಕ್ಸಿಮಮ್ ಇದು ಬಿನೇ ಬರ್ಬೋದು. ಐ ಥಿಂಕ್ ಯು ಇಸ್ ಈಕ್ವಲ್ಸ್ ಟು ಎಕ್ಸ್ ಡಿವೈಡ್ ಬೈ ವೈ, ವೈ ಡಿವೈಡ್ ಬೈ ಝೆಡ್ ಇದೇ ಬರ್ಬೋದು ನಿಮಗೆ. ಇದು ಅಷ್ಟೇ, ಎಲ್ಲ ಕ್ವಶನ್ ಸೇಮ್ ಇರುತ್ತೆ. ಒಂದು ಕಲಿತ್ರೆ 3 ಕಲ್ತಂಗೆ ನೀವು. ಇದರಲ್ಲಿ ಅಷ್ಟೇ, ಇದೆಲ್ಲ ನೀವು ಅಲ್ಲೇ ಫಾರ್ಮುಲಾ ಬುಕ್ಕಲ್ಲಿರುತ್ತೆ. ಇವೆರಡರಲ್ಲಿ ಬರ್ಬೋದು ನಿಮಗೆ. ಇವೆರಡು ಕ್ವಶನ್ ಸೇಮ್ ಇದೆ ನೋಡ್ಕೊಳ್ಳಿ, ಯಾಕಂದರೆ ಸೇಮ್ ಕ್ವಶನ್ನೇ ಕೇಳ್ತಾರೆ ಅವ್ರು. ಇಲ್ಲಿ ಎಕ್ಸ್ ಕೊಟ್ಟಿದ್ದಾರೆ, ಇಲ್ಲಿ 1/2 ಕೊಟ್ಟಿದ್ದಾರೆ. 1/x 1/2 ಎಲ್ಲ ಸಿಮಿಲರ್ ಆನ್ಸರ್ಸ್ ಇದೆ. 4ಕ್ಕೂ ಸಿಮಿಲರ್ ಆನ್ಸರ್ಸ್ ಈಸಿಯಾಗಿ ಮಾಡ್ಬೋದು ನೀವು. ಮಾಡ್ಯೂಲ್ 2 ಬಂದುಬಿಟ್ಟು ಈಸಿ ಇದೆ. ಮಾಡ್ಯೂಲ್ 2 ಕೂಡ ಈಸಿ ಇದೆ. ಮ್ಯಾಕ್ಸ್ವೆಲ್ ಸೀರೀಸು ಅದೊಂದು ಮಾಡಿದ್ರೆ ಸಾಕು. ಮಾಡ್ಯೂಲ್ 1ಅಲ್ಲಿ 14 ಮಾರ್ಕ್ಸ್ ಪಕ್ಕ ಬರುತ್ತೆ. ಈ ನೀವು ತಪ್ಪು ಮಾಡ್ದಿರ ಬರೆದ್ರೆ 70 ಮಾರ್ಕ್ಸ್ ಪಕ್ಕ ಬಂದೇ ಬರುತ್ತೆ. 70 ಮಾರ್ಕ್ಸ್ ಪಕ್ಕ ಬಂದೇ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ಇನ್ನು ಏನೋ ಆನ್ಸರ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ಬೇಗ ಕಮೆಂಟ್ ಮಾಡಿ. ನಾಳೆ ಎಕ್ಸಾಮ್ ಇದೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಚೆನ್ನಾಗಿ ಮಾಡಿ ಎಕ್ಸಾಮ್. ಎಲ್ಲರೂ ಈಸಿಯಾಗಿ ಪಾಸ್ ಆಗ್ತೀರಾ. ಇದನ್ನ ಓದಿದ್ರೆ ಸಾಕು.